ರಾಧಾ, ಏನಾದ್ರೂ ವಿಚಾರಿಸಿದ್ರ? ನಿಮ್ಮ ಅಣ್ಣ ಏನ್ ದೊಡ್ಡ ರಾಜಕೀಯ ವ್ಯಕ್ತಿನ ಇಲ್ಲ ದೊಡ್ಡ ಕಾರ್ಖಾನೆ ಯಜಮಾನನ? ವಿಚಾರಿದ ತಕ್ಷಣ ಸಿಕ್ಬಿಡೋಕೆ ನಾನು ಹೊಟ್ಟೆ ಪಾಡ್ಗೋಸ್ಕರ ಕೆಲಸ ಹುಡ್ಕೋದ್ ಮುಖ್ಯನಾ ಇಲ್ಲ ನಿಮ್ಮ ಅಣ್ಣನ ಹುಡ್ಕೋದ್ ಮುಖ್ಯನಾ? ನೋಡ್ರಾದ, ಬೇಕಾದ್ರೆ ಪೇಪರ್ ಹಾಕ್ಸು, ಅವ್ರಿಗೆ ಗೊತ್ತಾದ್ರೆ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ರಾಧಾ, 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 ಏನ್ ಮಾಡ್ತಾ ಇದೀಯಾ? ದಯವಿಟ್ಟು ನಾನು ಕ್ಷಮಿಸ್ಬಿಡಿ. ಬೆಳಗ್ಗೆ ನನ್ನ ಮನಸ್ಸು ಸರಿಯಾಗಿರ್ಲಿಲ್ಲ, ಅದಕ್ಕೆ ಕೋಪದಲ್ಲಿ ನಾನು ಇನ್ನೇನೇನೋ ಅಂದ್ಬಿಟ್ಟೆ. ಅದಕ್ಕೋಸ್ಕರ ಇಂಥ ತೀರ್ಮಾನಕ್ಕೆ ಬರೋದು. ಬಾವಿಲಿ ಬೀಳ್ತಾ ಇದ್ದಿಲ್ಲ ನೀನು. ಬಾವಿಲಿ ಏನಾದ? ಯಾಕೆ ನಗ್ತಾ ಇದೀಯಾ? ನಗದೆ ಇನ್ನೇನ್ ಮಾಡ್ಲಿ, ರಾಟೆಗೆ ಹಗ್ಗ ಸಿಕ್ಕಾಕೊಂಡಿತ್ತು, ಅದನ್ನ ತೆಗೆಯೋಣ ಅಂತ ಬಾವಿ ಮೇಲೆ ಹತ್ತಿದ್ನೆ ಹೊರತು ನೀವು ತಿಳ್ಕೊಂಡಿರೋ ಹಾಗೆ ಆತ್ಮಹತ್ಯೆ ಮಾಡ್ಕೊಳಕ್ಕಲ್ಲ. ಹಾಗೊಂದ್ ವೇಳೆ ನೀವು ನನ್ನ ಬೈದಿದ್ರು ನಾನ್ ಬೆಳಗ್ಗೆನೆ ಬಾವಿನಲ್ಲಿ ಹಾರ್ತಿದ್ದೆ. ನೀವು ಬರೋವರೆಗೂ ಕಾಯ್ಕೊಂಡಿದ್ದು ನಿಮ್ಮೆದುರನ್ನೆಲ್ಲ ಹಾರ್ತೀನಿ. ಬೆಳಗ್ಗೆ ನೀವು ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ ರೀ. ಹೊರಗಡೆ ಹೋಗೋ ಗಂಡಸ್ರ ಹತ್ರ ಹೇಗ್ ಮಾತಾಡ್ಬೇಕು, ಯಾವ ವಿಷಯನ ಯಾವಾಗ ಹೇಳ್ಬೇಕು ಅನ್ನೋದನ್ನ ನಾನೇ ಯೋಚನೆ ಮಾಡ್ಬೇಕಾಗಿತ್ತು. ನಿಮ್ ಜಾಗದಲ್ಲಿ ಬೇರೆ ಯಾವ ಗಂಡಸೆ ಇದ್ದಿದ್ರು ಹೀಗೆ ಮಾತಾಡ್ತಿದ್ರು. ರಾಧಾ, ಒಂದು ಹೆಣ್ಣಿಗಿರ್ಬೇಕಾದ ಎಲ್ಲಾ ಒಳ್ಳೆ ಗುಣಗಳು ನಿನ್ನ ಹತ್ರ ಇದೆ. ನಿನ್ನ ಹೆಂಡತಿಯಾಗಿ ಪಡೆಯೋನು ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು. ರಾಧಾ, ನೀನೇನಾದ್ರೂ ತಿಂದ್ಯಾ? ರಾಧಾ, ಅಕ್ಕ ನನ್ಗೆ ಅಡಿಗೆ ಮನೆ ಬಿಗಿದ್ಕಾಯಿ ಕೊಡೋಕ್ ಬಂದಾಗ ನೀನ್ ಯಾಕೆ ಬೇಡ ಅಂತ ಹೇಳ್ದೆ? ಅದು ಸಂಕೋಚ ಆಯ್ತು. ನೀವ್ಯಾಕೆ ಬೇಡ ಅಂದ್ರಿ? ನಿನಗ್ ಸಂಕೋಚ, ನನಗ್ ಸ್ವಾಭಿಮಾನ. ನೋಡಿದ್ಯಾ, ಸಂಕೋಚ ಸ್ವಾಭಿಮಾನದ ಪ್ರತಿಫಲ. ಇಬ್ಬರಿಗೂ ಉಪವಾಸ. ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಬಂದಿದ್ಯಾ? ಏನ್ ಬೇಕು ನಿನ್ಗೆ? ಮನೇಲಿ ಯಾರು ಇಲ್ಲ, ನೀವಿಲ್ ಮೇಲೆ, ನಾನ್ ಕೆಳಗೆ, ಬೇರೆ ಬೇರೆ ಯಾಕೆ ಮಲ್ಕೋಬೇಕು? ಅದಕ್ಕೆ ಈ ರೂಮ್ನಲ್ಲಿ ನಿಮ್ ಜೊತೆಲೆ ಮಲ್ಕೊಳ್ಳೋಣ ಅಂತ. ಹೌದಾ? ನನ್ ಜೊತೆ ಇಲ್ಲೇ ಮಲ್ಕೋತೀಯಾ? ನೆವರ್, ನಾಟ್ ಪಾಸಿಬಲ್. ನಡಿ ನಡಿ. ಸರ್, ನೀವು ಹೇಳಿದಾಗೆ ಮಿಸ್ಟರ್ ಮೂರ್ತಿಯವ್ರ ಬಗ್ಗೆ ಎಲ್ಲಾ ಡೀಟೇಲ್ಸ್ನು ಅದ್ರಲ್ಲಿ ಬರ್ದಿದ್ದೀನಿ. ಆಕೆ ಯಾವಾಗ ನಿಮ್ ಹತ್ರ ಬಂದ್ರು, ಎಷ್ಟು ದಿವಸದಿಂದ ನಿಮ್ ಜೊತೆ ಇದ್ದಾರೆ ಅಂತ ಎಲ್ಲ ವಿವರ ಬರ್ದಿದ್ದೀರಾ? ಬರ್ದಿದ್ದೀನಿ ಸರ್. ನೀವೇನು ಯೋಚನೆ ಮಾಡ್ಬಿಡಿ, ಆದಷ್ಟು ಬೇಗ ಮೂರ್ತಿಯವ್ರನ್ನ ಕಂಡು ಹಿಡಿದು ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಓಕೆ ರಾಧಾ, ಆದಷ್ಟು ಬೇಗ ನಿಮ್ಮ ಅಣ್ಣನ ಕಂಡು ಹಿಡಿದು ಇನ್ಫಾರ್ಮ್ ಮಾಡ್ತೀನಿ ಅಂತ ಇನ್ಸ್ಪೆಕ್ಟರ್ ಹೇಳಿದ್ದಾರೆ.
ಆದಷ್ಟು ಬೇಗನಾ? ಯಾಕೆ ರಾಧಾ, ಅದ್ ಕೂಡ ಲೇಟ್ ಅನ್ಸುತ್ತಾ? ಹಾಗಲ್ಲ, ನಮ್ಮಣ್ಣ ಸಿಕ್ಬಿಟ್ರೆ ನಾನು ನಿಮ್ಮನ್ ಬಿಟ್ಟು ಹೋಗ್ಬೇಕಲ್ಲ ಅಂತ. ನಂಗೆ ಬಾಯಾರಿಕೆ ಆಗ್ತಿದೆ. ನೀರ್ ಬೇಕಾ? ತರ್ತೀನಿ. ಸದ್ಯ ಮನುಷ್ಯ ನೀರ್ಗೂ ಒಂದು ಬೆಲೆ ಅಂತ ಹಾಕಿದ್ರೆ ನಮ್ಮಂಥವ್ರು ಕುಡಿಕ್ ನೀರು ಕೂಡ ಸಿಗ್ತಾ ಇರ್ಲಿಲ್ಲ. ನನಗೇನೋ ಉಪವಾಸ ಇದ್ದ ಅಭ್ಯಾಸ, ಆದ್ರೆ ನನ್ನಿಂದ ನಿನಗೂ ಈ ಗತಿ ಬಂತಲ್ಲ ಅಂತ ನನ್ನ ಮನಸ್ಸು ತುಂಬಾ ಕಷ್ಟ ಆಗ್ತಾ ಇದೆ. ಉಪವಾಸ ಇತ್ತು? ನಿಮ್ಗೆ ಅಭ್ಯಾಸ ಇದೆಯಾ? ಹೌದು ರಾಧಾ. ಕೆಲ್ಸಕ್ಕೆ ಅಂತ ಊರೆಲ್ಲ ಅಲ್ಕೊಂಡು ರಾತ್ರಿ ಮನೆಗೆ ಬರ್ತೀನಿ. ಹೋಟ್ಲಲ್ಲಿ ತಿಂಡಿ ತಿಂದಿ ಅಂತ ಸುಳ್ಳು ಹೇಳಿ ಹೊಟ್ಟೆ ತುಂಬಾ ನೀರು ಕುಡಿದು ಮಲಗಿ ಬಿಡ್ತೀನಿ. ಆ ಥರ ಯಾಕೆ ಮಾಡ್ತೀರಾ? ಏನ್ ಮಾಡೋದು ರಾಧಾ, ಪ್ರತಿ ದಿವಸ ಊಟಕ್ಕೆ ಅಂತ ಬರೋದು ಬಹಳ ಕಷ್ಟ ಆಗುತ್ತೆ. ಅದು ಅಲ್ಲದೆ ಮನೆಯವ್ರ ತರ ಊಟಕ್ಕೆ ಬಡಿಸಿ ಅಂತ ಕೇಳಕ್ಕೂ ನಂಗೆ ಸಂಕೋಚ. ಅವ್ರು ಎಷ್ಟೇ ಪ್ರೀತಿ ವಿಶ್ವಾಸ ತೋರಿಸಿದ್ರು ಆ ಸಲಿಗೆನ ದುರುಪಯೋಗ ಪಡಿಸ್ಕೊಳ್ಳೋಕೆ ನನ್ ಮನ್ಸು ಒಪ್ಪಲ್ಲ. ನೀವ್ ಹೀಗೆ ಉಪವಾಸ ಮಾಡಿದ್ರೆ ನಾಳೆ ಏನಾದ್ರೂ ಕಾಯಿಲೆ ಬಂದ್ರೆ? ನಮ್ಮಂಥವ್ರಿಗೆ ಕಾಯಿಲೆನೂ ಬರಲ್ಲ, ಸಾವು ಬರಲ್ಲ ರಾಧಾ. ಪಾಪಿ ಚಿರಾಯು ಅಂತ ಹೇಳ್ತಾರೆ. ಪಾಪಿ ಚಿರಾಯು. ನಡಿ. ರಾಧಾ, ನನ್ನ ಕೆಲಸ ಸಿಕ್ಬಿಡ್ತು. ಇನ್ಮೇಲೆ ನಮ್ ಕಷ್ಟ ಎಲ್ಲ ತೀರೋಯ್ತು. ನೋಡು, ಇದು ಅಪಾಯಿಂಟ್ಮೆಂಟ್ ಆರ್ಡರ್ ಅಲ್ಲ ರೀ, ಇಂಟರ್ವ್ಯೂ ಲೆಟರ್. ರಾಧಾ, ಇಂಟರ್ವ್ಯೂ ಲೆಟರ್ ಅಂತ ಅಲಕ್ಷ್ಯ ಮಾಡ್ಬೇಡ. ಇದು ನನ್ನ ಜೀವನದಲ್ಲಿ ಬಂದಿರೋ ಮೊದಲನೇ ಇಂಟರ್ವ್ಯೂ. ಹೇಗಾದ್ರೂ ಮಾಡಿ ಈ ಕೆಲಸ ಸಂಪಾದನೆ ಮಾಡೇ ಮಾಡ್ತೀನಿ. ಕ್ಲಾಸ್ ರೂಮ್ ಹತ್ಕೊಂಡ್ಬಿಟ್ಟಿದೆ, ಒಳಗಡೆ ಮಕ್ಕಳಿದ್ದಾರೆ. ನಮಸ್ಕಾರ ಸರ್, ನನ್ನ ಹೆಸರು ರವಿ ಅಂತ. ಇದು ಇಂಟರ್ವ್ಯೂ ಕಾರ್ಡ್. ಇದನ್ನ ವಾಪಸ್ ಕೊಡಕ ಬಂದೆ? ಇಲ್ಲ ಸರ್, ಇಂಟರ್ವ್ಯೂಗೆ ಬಂದೆ ಸರ್. ಇಂಟರ್ವ್ಯೂಗ? ಇಂಟರ್ವ್ಯೂ 10 ಗಂಟೆಗೆ. ಈಗ ಟೈಮ್ ಎಷ್ಟು ನೋಡು. ಸರ್, ನಾವು ಹೇಳೋ ಟೈಮಿಗೆ ನೀನ್ ಬರ್ಬೇಕಾ, ಇಲ್ಲ ನೀನ್ ಬಂದ ಟೈಮಿಗೆ ನಾವು ಇಂಟರ್ವ್ಯೂ ಮಾಡ್ಬೇಕಾ? ಐ ಆಮ್ ಸಾರಿ ಸರ್, ತಪ್ಪು ನಂದೆ. ಇದು ಕನ್ಫೆಷನ್ ಮಾಡ್ಕೊಂಡ್ರೆ ಕ್ಷಮಿಸೋ ಸ್ಥಳ ಅಲ್ಲ. ಟೈಮ್ ನಲ್ಲಿ ಪಂಚುವಾಲಿಟಿ ಇಲ್ಲ, ಡ್ರೆಸ್ ನಲ್ಲಿ ನೀಟ್ನೆಸ್ ಇಲ್ಲ. ನಿನ್ನಂತವ್ರಿಗೆ ಇಲ್ಲಿ ಕೆಲಸ ಇಲ್ಲ. ಗೆಟ್ ಔಟ್, ಗೆಟ್ ಔಟ್. ಸರ್, ನಾನೇನೋ ಸರಿಯಾದ ಟೈಮ್ಗೆ ಬರ್ತಾ ಇದ್ದೆ ಸರ್. ಆದ್ರೆ ಬರೋ ದಾರಿನಲ್ಲಿ ಒಂದ್ ಸ್ಕೂಲಿಗೆ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು. ಆ ಮಕ್ಕಳನ್ನ ಕಾಪಾಡ್ ಬರೋ ಅಷ್ಟರಲ್ಲಿ ಸ್ವಲ್ಪ ಹೊತ್ತಾಗೋಯ್ತು ಸರ್. ಹಾಗ ಬೆಂಕಿಲ್ ಸಿಕ್ಕಾಕೊಂಡ್ ಮಕ್ಕಳನ್ನ ನೀವು ಕಾಪಾಡಿದ್ರ? ಹೌದು ಸರ್. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ಫೈರ್ ಬ್ರಿಗೇಡ್ ಆಫೀಸ್ಗೆ ಹೋಗಿ ಅಲ್ಲೇ ಕೆಲ್ಸಕ್ಕೆ ಸೇರಿ.
ಭಯಪಡೋ ಅಂತದ್ದೇನಿಲ್ಲ, ಇದು ಸಾಧಾರಣ ಜ್ವರ. ಔಷಧಿ ಬರ್ಕೊಡ್ತೀನಿ, ತಂದ್ಕೊಡಿ, ಸರಿ ಹೋಗುತ್ತೆ. ಈ ಮಾತ್ರೆಗಳನ್ನ 3 ಸಲ ಕೊಡ್ಬೇಕು. ತಕ್ಷಣ ಕೊಡ್ಬೇಕಾ ಡಾಕ್ಟರ್? ಯಾಕೆ? ಏನಿಲ್ಲ, ಸುಮ್ಮನೆ ಕೇಳಿದೆ. ಈ ಔಷಧಿ ನಾನು ಹಾಕ್ತಲ್ಲಿ ಹಣದ ನನಗೇನ್ ಮಾಡ್ಲಿ? ತಗೊಳ್ಳಿ 5 ರೂಪಾಯಿ. ಈ ಔಷಧಿ ಕೊಡಿ. ಹ್ಮ್. ₹6 ಕೊಡಮ್ಮ. ನನ್ನ ಹತ್ರ ಇರೋದೇ ಈ 5 ರೂಪಾಯಿ. ಸಾಲ ಕೊಡಲ್ಲ. 1 ರೂಪಾಯಿ ತಾನೆ, ನಾನು ಇಲ್ಲೇ ಪಕ್ಕದಲ್ಲೇ ಇರೋದು, ಆಮೇಲೆ ತಂದ್ಕೊಡ್ತೀನಿ. ಹ್ಮ್, ಹೋಗಮ್ಮ. ತಗೊಳ್ಳಿ 6 ರೂಪಾಯಿ, ಬೇಗ ಕೊಡಿ. ಕೊಡಬಾರ್ದು. ರವಿ, ಏನಾಯ್ತು ನಿಂಗೆ? 4 ದಿನ ಊರ್ಗೋಗಿ ಬರೋಷ್ಟರಲ್ಲಿ ಇಂಥ ಅನ್ಯಾಯ ಮಾಡ್ಕೊಂಬಿಟ್ಟಿಯಲ್ಲ. ನನ್ಗೇನಾಗಿದೆ ಅಕ್ಕ? ಚೆನ್ನಾಗೇ ಇದೀನಲ್ಲ. ಅಲ್ಲಯ್ಯ, ನನ್ನ ಹತ್ರ ಹಣ ಕೇಳಿದಿದ್ರೆ ನಿಂಗ್ ಮಾನ ಹೋಗ್ಬಿಡ್ತಿತ್ತ? ಇಷ್ಟು ದಿನ ನೀನು ನನ್ನ ಅಕ್ಕ ಅಕ್ಕ ಅಂತ ಕರೆದಾಗ್ಲೆಲ್ಲ ನಾನೇ ನಿನ್ ನಿಜವಾದ ಅಕ್ಕ ಅಂತ ಎಷ್ಟೋ ಸಂತೋಷ ಪಟ್ಟೆ. ಇವತ್ತು ಗೊತ್ತಾಯ್ತು ನಾನ್ ನಿನ್ನ ಅಕ್ಕ ಅಲ್ಲ, ನನಗೂ ನಿನಗೂ ಏನು ಸಂಬಂಧ ಇಲ್ಲ ಅಂತ. ಅಕ್ಕ, ಈಗೇನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಮತ್ತಿನ್ನೇನೋ, ನೀನ್ ನನ್ನ ಅಕ್ಕ ಅಂತ ತಿಳ್ಕೊಂಡಿದ್ರೆ ನನ್ನ ಹತ್ರ ಅಧಿಕಾರ ಮಾಡಿ ಹಣ ಕೇಳ್ತಾ ಇದ್ದೆ. ನಾಚಿಕೆ ಪಟ್ಕೊಂಡು ಯಾಕೋ ಹಸ್ಕೊಂಡಿರ್ತಿದ್ದೆ. ಇದರಲ್ಲಿ ಅವ್ರದೇನೂ ತಪ್ಪಿಲ್ಲ, ತಪ್ಪೆಲ್ಲ ನಂದು. ನನ್ನಿಂದಾನೆ ಅವ್ರು ನಿಮ್ ಹತ್ರ ಏನು ಕೇಳ್ದೆ ಸುಮ್ಮನೆ ಇದ್ದಿದ್ದು. ಹೀಗೆಲ್ಲ ಆಗತ್ತೆ ಅಂತ ಯಾರು ಗೊತ್ತಿತ್ತು? ದೇವ್ರ ದಯದಿಂದ ಅವರು ಹುಷಾರಾದ್ರು, ನೀವು ಬಂದಿದ್ದೀರಾ. ಇನ್ಮೇಲೆ ಯಾವ ಯೋಚನೆನೂ ಇಲ್ಲ. ರವಿ ಅವ್ರ ಮನೆ ಇದೆನಾ? ಹೌದು. ಅವ್ನು ಸ್ವಲ್ಪ ನೋಡ್ಬೇಕಾಗಿತ್ತಲ್ಲ. ಅವ್ರು ಎಷ್ಟಲ್ಲಿದ್ದಾರೆ? ಬನ್ನಿ. ಹಾ, ಬನ್ನಿ. ಅವರು ಮೇಲ್ಗಡೆ ರೂಮಲ್ಲಿ ಇದ್ದಾರೆ, ಹೋಗಿ. ಹೇಗಿದ್ಯಾ ಬರೀ? ಚೆನ್ನಾಗಿದ್ಯಾ? ನಮಸ್ಕಾರ. ನಮಸ್ಕಾರ. ಇರ್ಲಿ, ಪರವಾಗಿಲ್ಲ. ಮಿಸ್ಟರ್ ರವಿ, ಬೆಂಕಿ ಅಪಘಾತದಲ್ಲಿ ನನ್ನ ಮಗಳನ್ನ ಕಾಪಾಡಿದ್ ನೀವೇ ಅಂತ ಅವ್ರ ಸ್ಕೂಲಲ್ಲಿ ಹೇಳಿದ್ರು. ಅವರೇ ನಿಮ್ಮ ಅಡ್ರೆಸ್ ಕೊಟ್ಟಿದ್ದು. ಅದಕ್ಕೆ ಖುದ್ದಾಗಿ ಭೇಟಿ ಮಾಡಿ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ರಾಧಾ, ರವಿನ್ ನೋಡೋಕೆ ಯಾರೋ ಬಂದಿದ್ದಾರೆ, ಕಾಫಿ ಕೊಟ್ಬಿಟ್ ಬಮ್ಮ. ಬೈ ಐ ಆಮ್ ಮೂರ್ತಿ, ನಾನು ಬ್ಯಾಂಕ್ ಮ್ಯಾನೇಜರ್. ನಿಮ್ ಹೆಸರು ಮೂರ್ತಿ ಅಂತಣ್ಣ? ಹೌದು. ನಿಮಗೆ ರಾಧಾ ಅಂತ ತಂಗಿ ಇದ್ದಾಳ? ಹೌದು. ಅದ್ ನಿಮಗೆ ಗೊತ್ತು? ಕಾಫಿ. ಅಣ್ಣ, ನೀನು ಇಲ್ಲಿ? ಅಪ್ಪ ಸತ್ ಮೇಲೆ ನಿನ್ನನ್ನು ಹುಡ್ಕೊಂಡು ಈ ಊರಿಗೆ ಬಂದೆ. ಸೋದರ,
ಹೌದು. ಮನೆ ಬದಲಾಯಿಸಿದ ವಿಷಯ ಯಾಕೆ ತಿಳಿಸ್ಲಿಲ್ಲ? ರಾಧಾ, ನಾನೇನೋ ತಿಳಿಸಿದ್ದೆ, ಆದ್ರೆ ಆ ಕಾಗದ ಅಪ್ಪನ ಕೈ ಸಿಕ್ಕಿರುತ್ತೆ, ಅದನ್ನ ನೀನು ಕೊಡದೇನೆ ಹರಿದು ಬಿಸಾಕಿರ್ತಾರೆ. ಏನೇ ಆಗ್ಲಿ ರಾಧಾ, ಈ ಸ್ಥಿತಿಯಲ್ಲಿ ನಿನ್ನನ್ನ ಇಲ್ಲಿ ನೋಡ್ತೀನಿ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಇದಕ್ಕೆಲ್ಲ ನಮ್ ರವಿನೇ ಕಾರಣ. ಅಣ್ಣ, ನಾನು ಈ ಊರು ಬರೋವಾಗ್ಲೇ ನಂಗೆ ಇವ್ರ ಪರಿಚಯ ಆಯ್ತು. ನನ್ನನ್ ಮನೆಗೆ ಬಿಡೋಕೆ ಜೊತೆಲಿ ಬಂದ್ರು. ಆದ್ರೆ ನೀನಲ್ಲಿರ್ಲಿಲ್ಲ. ಇವ್ರ ಜೊತೆ ಈ ಮನೆ ಸೇರಿದ್ ನನಗೆ ಈ ಅಕ್ಕನ್ ಪ್ರೀತಿನೂ ಸಿಕ್ತು. ನೀನ್ ಸಿಗೋವರೆಗೂ ನಾನು ಇಲ್ಲೇ ಇರ್ಬೇಕು ಅಂತ ಹೇಳಿ ಊಟ ಹಾಕಿ ಪ್ರೀತಿಯಿಂದ ಹೆತ್ತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಇವ್ರ ಸ್ನೇಹ ಸಿಕ್ಕಿದ್ದು ನಿಜವಾಗ್ಲೂ ನನ್ ಭಾಗ್ಯ ಅಣ್ಣ. ಮಿಸ್ಟರ್ ರವಿ, ನನ್ನ ಮಗುಗೆ ಮಾತ್ರ ಜೀವದಾನ ಮಾಡಿದ್ರಿ ಅಂತ ನಾನು ತಿಳ್ಕೊಂಡಿದ್ದೆ, ಆದ್ರೆ ನನ್ನ ತಂಗಿನೂ ಕಾಪಾಡಿದಿರಿ. ನಮ್ಮ ಕುಟುಂಬಕ್ಕೆ ಸಹಾಯ ಮಾಡಿದ್ರೆ ನಿಮಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಕೃತಜ್ಞತೆ ಹೇಳ್ಬೇಕು ಅಂತ ಇದ್ರೆ ದಯವಿಟ್ಟು ನಮಗೊಂದು ಕೆಲಸ ಕೊಡ್ಸಿ ಸರ್. ನಿಮಗೆ ಕೆಲಸ ಇಲ್ವಾ? ಎಸ್ ಸರ್, ಐ ಆಮ್ ಅನ್ ಅನ್ಎಂಪ್ಲಾಯ್ಡ್ ಗ್ರಾಜುಯೇಟ್. ವಾಟ್? ತಗೊಳ್ಳಿ, ಇದು ನನ್ನ ವಿಸಿಟಿಂಗ್ ಕಾರ್ಡ್. ನಾಳೆ ಬೆಳಿಗ್ಗೆ ಬಂದು ನಾನು ನೋಡಿ ನಿಮ್ ಕೆಲಸ ಏರ್ಪಾಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಅಮ್ಮ, ನೀವು ಒಪ್ಪಿಗೆ ಕೊಟ್ರೆ ನನ್ನ ತಂಗಿ ನಾನು ಕರ್ಕೊಂಡು ಹೋಗ್ತೀನಿ. ಬಾಮರಿ. ರಾಧಾ, ಸೀತಾ, ಯಾರು ಬಂದಿದ್ದಾರೆ ನೋಡು. ರಾಧಾ, ಅದಕ್ಕೆ ಯಾವಾಗ ಬಂದಿರೋದ? ನೀನ್ ಇಲ್ಲಿಗೆ ಬಂದಿರೋದು ನಿಮ್ ತಂದೆಗೆ? ಅಪ್ಪ ಸತ್ ಹೋದ್ರು. ಏನು? ಮಾವ ಸತ್ ಹೋದ್ರ? ನಾನು ನಿನ್ನ ಮದುವೆ ಆಗೋದಕ್ಕೆ ಅವ್ರು ಕೊಟ್ಟ ಶಿಕ್ಷೆ ಏನು ಗೊತ್ತಾ? ಹೆತ್ತ ತಂದೆನ ಕೊನೆಗಾಲದಲ್ಲಿ ನೋಡೋಕ್ಕೂ ಆಗ್ಲಿಲ್ಲ, ಸತ್ತ ಮೇಲೆ ಕೊಳ್ಳಿ ಇಡೋ ಅವಕಾಶನೂ ಸಿಗ್ಲಿಲ್ಲ. ನಿಮ್ ತಂಗಿ ನೋಡ್ಕೊಳ್ಳೋ ಅವಕಾಶನಾದ್ರೂ ಕೊಟ್ಟಿದಾರಲ್ಲ, ಅಷ್ಟಕ್ಕಾದ್ರೂ ಸಂತೋಷ ಪಡಿ. ಹಲೋ, ಬನ್ನಿ ಬನ್ನಿ ಬನ್ನಿ, ಒಳಗೆ ಬನ್ನಿ. ಅಣ್ಣ, ಅಣ್ಣ, ಸಾರಿ, ಬನ್ನಿ ಕೂತ್ಕೊಳ್ಳಿ. ಅಣ್ಣ, ಬಂದೆ. ಅಣ್ಣ, 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 ಅವ್ರು ಬಂದಾಯ್ತು. ಅವರು ಅಂದ್ರೆ ಯಾರಮ್ಮ? ಅದೇ ಅವ್ರತ್ಗೆ ಅಣ್ಣನ ನನ್ನನ್ನ, ಇಲ್ಲ, ನನ್ನ ಅಣ್ಣನ ಹತ್ರ ಒಪ್ಸಿದ್ರಲ್ಲ ಅವರು, ಅಲ್ಲಿ ಕೆಳಗಡೆ. ಅದಕ್ಕೆ ಯಾಕೆ ಅಷ್ಟೊಂದು ಗಾಬರಿ ಪಡ್ತಿದೀಯಾ? ಅದು 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 ಅರ್ಥ ಆಯ್ತು, ಅರ್ಥ ಆಯ್ತು. ಹಲೋ ರವಿ. ಹಲೋ. ಬಹಳ ಹೊತ್ತಾಯ್ತಾ? ಸೀತಾ, ಇವಳು ನನ್ನ ಹೆಂಡತಿ. ನಮಸ್ಕಾರ. ನಮಸ್ಕಾರ. ರವಿ ಅಂತ. ಕುಡಿಯಕ್ಕೆ ತಗೊಂಬ. ಸರಿ. ಬನ್ನಿ ರವಿ, ಪ್ಲೀಸ್. ರವಿ, ನಿಮಗೆ ನನ್ನಿಂದ ಏನ್ ಕೆಲಸ ಕೊಡೋಕ್ಕೂ ಆಗ್ತಿಲ್ಲ. ಡೋಂಟ್ ವರಿ, ಬಟ್ ಐ ಕ್ಯಾನ್ ಡೂ ಒನ್ ಥಿಂಗ್. ಅದು ನಿಮ್ ಬುದ್ಧಿವಂತಿಕೆ ನಿಷ್ಠೆ ಮೇಲೆ ಡಿಪೆಂಡ್ ಆಗಿದೆ. ಹೇಳಿ ಸರ್, ನಾನು ಏನ್ ಮಾಡ್ಬೇಕು ಹೇಳಿ. ನಿಮ್ಗೆ ಏನೇನು ಕೆಲಸ ಮಾಡಕ್ ಬರುತ್ತೆ? ಏನ್ ಕೊಟ್ರು ನಾನು ಮಾಡಕ್ ತಯಾರಾಗಿದ್ದೀನಿ ಸರ್. ಆದ್ರೆ ಕೆಲಸ ಅಂತ ನನಗೆ ಗೊತ್ತಿರೋದು ಡ್ರೈವಿಂಗ್ ಒಂದೇ ಸರ್. ಅಂದ್ರೆ ಹೆವಿ ವೆಹಿಕಲ್ಸ್ ಡ್ರೈವ್ ಮಾಡ್ತೀರಾ? ಎಸ್ ಸರ್. ಗುಡ್. ನಾನು ನಿಮಗೆ 30,000 ರೂಪಾಯಿ ಕೊಡ್ತೀನಿ. ಅದನ್ನ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿ. ಲಾರಿ ತಗೊಳಕ್ಕೆ ಲೋನ್ ಕೇಳಿ, ನಾ ಸ್ಯಾಂಕ್ಷನ್ ಮಾಡಿಸ್ತೀನಿ. ಎಷ್ಟು ಬೇಗ ನೀವು ಲಾರಿ ತಗೊಂಡು ಸಂಪಾದನೆ ಮಾಡಿ ಹಣ ವಾಪಸ್ ಕೊಡ್ತಿರೋ ಅಷ್ಟು ಬೇಗ ಆ ಲಾರಿ ನಿಮ್ ಸ್ವಂತದ್ದಾಗುತ್ತೆ. ಓಕೆ? ಥ್ಯಾಂಕ್ ಯು ಸರ್.
ಏನಪ್ಪ ಲಾರಿ ಮೇಲೂ ರಾಧಾ ಹೆಸರು ಬರೆದು ಬಿಟ್ಟಿದೆಯಲ್ಲ? ಹೌದ್ ಸರ್, ಈ ವ್ಯಾಪಾರ ಶುರು ಮಾಡೋದಕ್ಕೆ ಇವ್ರು ತಾನೇ ಮೂಲ ಕಾರಣ. ಹೌದೌದು. ನೋಡು ರವಿ, ರಾಧಾ ಅನ್ನೋ ಹೆಸರು ಲಾರಿ ಮೇಲ್ ಮಾತ್ರ ಅಲ್ಲ, ಆದಷ್ಟು ಬೇಗ ಲಗ್ನ ಪತ್ರಿಕೆ ಬೇಗ ಹಾಕು. ಈಗ ತಾನೇ ನನ್ನ ಜೀವನ ಪ್ರಾರಂಭ ಮಾಡ್ತಿದ್ದೀನಿ. ಮೊದಲು ನನ್ನ ಕಾರ್ ಮೇಲೆ ನಿಂತ್ಕೋತೀನಿ, ಆಮೇಲೆ ಮದುವೆ ಯೋಚನೆ. ಆಶೀರ್ವಾದ ಮಾಡಿ. ದೊಡ್ಡ ಮನುಷ್ಯನಾಗಿ ರಾಧನ್ ಮದುವೆ ಮಾಡ್ಕೊಂಡು ಮಹಾರಾಜನಂತೆ ಇರು. ಇವರು ರಂಗಣ್ಣ ಅಂತ. ನಿನಗೆ ಲಾರಿ ಡ್ರೈವಿಂಗ್ ಮಾತ್ರ ಬರುತ್ತೆ, ಇವ್ರಿಗೆ ಲಾರಿ ಬಗ್ಗೆ ಎಲ್ಲ ವಿಷಯನೂ ಗೊತ್ತಿದೆ. ನಿನಗೆ ಅನುಕೂಲವಾಗಲಿ ಅಂತ ನಾನೇ ಇವ್ರನ್ನ ಬರ ಹೇಳಿದ್ದೆ. ಅದು ನಿನಗೆ ಇಷ್ಟ ಅಯ್ಯೋ, ಧಾರಾಳವಾಗಿ ಸರ್. ಇಂಥವ್ರೊಬ್ರು ನನ್ನ ಜೊತೆಲಿದ್ರೆ ನನಗೂ ಅನುಕೂಲ ಆಗುತ್ತೆ. ಏನ್ ರಂಗಣ್ಣ? ಆಗ್ಲಿ. ರಂಗಣ್ಣವ್ರೆ ಬನ್ನಿ. ಮ್ಯಾನೇಜರ್ ಪೋಸ್ಟ್ ಇಂಟರ್ವ್ಯೂಗೆ ಕ್ಯಾಂಡಿಡೇಟ್ಸ್ ಬಂದಿದ್ದಾರೆ. ಇದು ಅವ್ರ ಡೀಟೇಲ್ಸ್. ಅರುಣ್, ಕಾಲ್ ಮಿಸ್ಟರ್ ಅರುಣ್ ಪ್ಲೀಸ್. ಮಿಸ್ಟರ್ ಅರುಣ್ ಯಾರಿಲ್ಲಿ? ನಾನು. ಪ್ಲೀಸ್ ಕಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, ನೀವು ಈ ಕಂಪನಿ ಓನರಾ? ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಸರ್. ಇದೇ ಜೀವನ ಮಿಸ್ಟರ್ ಅರುಣ್. ಇಂಥ ಘಟನೆಗಳನ್ನ ಕಥೆಯಲ್ಲಿ ಬರೆದ್ರೆ ಇಂಪಾಸಿಬಲ್, ಅತಿರೇಕ, ಅನ್ಯಾಚುರಲ್ ಅಂತಾರೆ. ಆದ್ರೆ ಲೈಫ್ ನಲ್ಲಿ ಇದೆಲ್ಲ ನ್ಯಾಚುರಲ್. ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಮೈ ಡಿಯರ್ ಫ್ರೆಂಡ್. ಆವತ್ತು ನಿಮ್ಮನ್ನು ರಸ್ತೆ ನೋಡಿದಾಗಲೇ ನಾನು ಇಂಟರ್ವ್ಯೂ ಮಾಡಿದ್ದೀನಿ. ಯು ಆರ್ ಅಪಾಯಿಂಟೆಡ್ ಆಸ್ ಕಂಪನಿ ಮ್ಯಾನೇಜರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಸರ್, ಹೇಗಿದ್ದೀರಾ? ರವಿ, ಅಕ್ಕ, ನಾನು ಯಾಕೆ ಬಂದಿದ್ದೀನಿ ಗೊತ್ತಾ? ಇನ್ಮೇಲೆ ಈ ಮನೇಲಿ ನೀವು ಯಾರು ಇರ್ಕೂಡ್ದು. ನನ್ ಜೊತೆ ನಮ್ಮಲ್ಲೇ ಇರಬೇಕು. ಸಾಮಾನೆಲ್ಲ ಪ್ಯಾಕ್ ಮಾಡಿ ಬೇಗ ನನ್ನ ಜೊತೆ ಬನ್ನಿ. ಕಮಾನ್, ಕ್ವಿಕ್ 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 ಕ್ವಿಕ್. ಹಾಗಾದ್ರೆ ಈ ಮನೇನ ಏನ್ ಮಾಡೋದು? ಸಿಂಪಲ್, ಮನೇನ್ ಬಾಡಿಗೆ ಕೊಟ್ಬಿಡಿ. ಹೌಸ್ ಟು ಲೆಟ್. ಏನಕ್ಕ ಯೋಚನೆ ಮಾಡ್ತಿದ್ಯಾ? ಏನಿಲ್ಲಪ್ಪ, ಮಗನ್ ಮದ್ವೆ ಮಾಡಿ ಅವನ್ ಹೆಂಡತಿ ಜೊತೆ ಬೇರೆ ಸಂಸಾರ ಮಾಡಕ್ ಹೋಗುವಾಗ ಅಪ್ಪ ಅಮ್ಮನ ಹಿಂದೆ ಹೋಗ್ತಾರ.
ಯಾವಾಗ್ಲೂ ದೂರದಲ್ಲಿ ಇದ್ಕೊಂಡು ಅಪ್ಪ ಅಮ್ಮನ ಜ್ಞಾಪಿಸ್ಕೊಳ್ಳೋದೆ ಮಕ್ಕಳಿಗೆ ಚೆನ್ನ. ದೂರದಲ್ಲೇ ಇದ್ಕೊಂಡು ಮಕ್ಕಳಿಗೆ ಆಶೀರ್ವಾದ ಮಾಡೋದೇ ಹೆತ್ತವ್ರಿಗೆ ಕ್ಷೇಮ. ಈಗ ನನ್ನ ಪರಿಸ್ಥಿತಿನೂ ಇದೇ ರವಿ. ಹಾಗಲ್ಲಕ್ಕ, ನೀವು ನನ್ನ ಜೊತೆ ಬಂದ್ಬಿಟ್ರೆ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಗುತ್ತೆ. ರವಿ, ಇಷ್ಟು ಪ್ರೀತಿಯಿಂದ ಕರೆದಿಲ್ಲ, ಅಷ್ಟು ಸಾಕಪ್ಪ. ಯಾವಾಗ್ಲೂ ನಾವು ನಿಮ್ ಜೊತೆ ಇದ್ದ ಹಾಗೆ. ರವಿ, ನೀನ್ ದೊಡ್ಡ ಮನುಷ್ಯ ಆಗಿ ದೊಡ್ಡ ಮನೆಗೆ ಹೋಗೋದನ್ನ ನೋಡಿದಾಗ ನನಗೆ ಏನ್ ಅನ್ಬೇಕು ಅಂತ ತೋಚ್ತಾ ಇಲ್ಲಪ್ಪ. ಆದ್ರೂ ನೀನಿದ್ ರೂಮ್ನ ನಾವು ಯಾರಿಗೂ ಬಾಡಿಗೆ ಕೊಡಲ್ಲ. ಅದು ನಿನಗೆ ಅದೃಷ್ಟ ತಂದ್ಕೊಟ್ಟ ರೂಮ್. ಅದರಲ್ಲಿ ನಾವು ನಾನು ಬರ್ತೀನಿ. ಒಳ್ಳೇದಪ್ಪ, ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ರಾಧಾ, ರಾಧಾ, ನಾನು ಎಲ್ಲಿದ್ದೀನಿ ಅಂತ ನಿಮ್ಗೆ ಹೇಗೆ ಗೊತ್ತು? ಆ? ಈ ಮನೆನ ಅಲಂಕಾರ ಮಾಡಿರೋ ರೀತಿ ನೋಡಿದ ತಕ್ಷಣ ಗೊತ್ತಾಯ್ತು ನೀನ್ ಬಂದಿದ್ಯಾ ಅಂತ. ಹೇಗಿದೆ ನನ್ನ ಡೆಕೋರೇಷನ್? ಫ್ಯಾಂಟಾಸ್ಟಿಕ್, ಸೂಪರ್. ಒಂದು ಗಂಡು ಮನೆ ಮಾತ್ರ ತಗೊಳಕ್ ಸಾಧ್ಯ, ಆದ್ರೆ ಆ ಮನೆನ ಅಲಂಕಾರ ಮಾಡೋಕೆ ಹೆಣ್ಣಿಂದಾನೇ ಸಾಧ್ಯ. ಇವ್ರ್ಯಾರು ಇವ್ರು? ಮದುವೆ ಆಗೋಕ್ ಮುಂಚೆನೆ ನಾನ್ ಇಲ್ಲಿಗೆ ಬಂದಿರೋಕ್ ಸಾಧ್ಯ ಇಲ್ಲ. ಬರೋವರೆಗೂ ಊಟ ನಂಬ್ಕೊಂಡಿದ್ರೆ ನಿಮ್ಮ ಆರೋಗ್ಯ ಉಳಿಯಲ್ಲ. 3 ಜನನು ಈ 3 ಜನನ ರುಚಿ ರುಚಿ ತಂದ್ಕೊಡ್ತಾರೆ. ಜೋಪಾನ ಇಲ್ಲೇ ಇರೋವಾಗ್ಲು ಒಂದು ಸ್ಮಾಲ್ ಕೆಲ್ಸಕ್ಕೇನೋ ಇಟ್ಟಿದ್ಯಾ? ಮನೆಯಲ್ಲಿ ಸ್ವಲ್ಪ ಕಾಲ್ಗೆಜ್ಜೆ ಶಬ್ದ ಇದೆಲ್ಲ ಇದ್ರೆ ಮನಸ್ಸು ಒಂಥರ ಚೆನ್ನಾಗಿರುತ್ತೆ ಅಂತ ನನ್ನ ಅನ್ಸಿಕೆ. ವಾಟ್ಸ್ ಯುವರ್ ಒಪಿನಿಯನ್? ಓ ಎಸ್, ಥ್ಯಾಂಕ್ ಯು ವೆರಿ ಮಚ್. ನೀನು ಇಷ್ಟು ಬೇಗ ಇಂಥ ಒಳ್ಳೆ ತೀರ್ಮಾನಕ್ಕೆ ಬರ್ತೀಯ ಅಂತ ನಾ ತಿಳ್ಕೊಂಡಿರಲಿಲ್ಲ. ಯು ಹ್ಯಾವ್ ರಿಯಲಿ ಅಂಡರ್ಸ್ಟುಡ್ ಮಿ. ಥ್ಯಾಂಕ್ ಯು ವೆರಿ ಮಚ್. ರವಿ, ನಿಮ್ ಸಂತೋಷಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಓ ರಾಧಾ, ಥ್ಯಾಂಕ್ ಯು ವೆರಿ ಮಚ್ ಸ್ವೀಟ್. ಯು ಮೀನ್ ಲೇಡಿ ಕುಕ್, ಲೇಡಿ ಡ್ರೈವರ್, ಲೇಡಿ ವಾಚ್ಮನ್? ನೋ ವಾಚ್ಮ್ಯಾನ್, ವಾಚ್ ವುಮೆನ್. ಕರೆಕ್ಟ್, ವಾಚ್ ವುಮೆನ್. ಆದ್ರೆ ವಯಸ್ ಮಾತ್ರ 55, 65, 75. ಹಲೋ, ತಪ್ಪಾಯ್ತು, ಅಪರಾಧವಾಯ್ತು. ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸಿ. ಹಲೋ ರಾಧಾ, ರಾಧಾ ಮರಿ, ನನ್ ಬಂಗಾರಿ ಈಗ ಬಂದಿದಾರಲ್ಲ ಅವರೇ ಇರ್ಲಿ. ಇಟ್ಸ್ ಓಕೆ.